ಹೌದು, ರಶ್ಮಿಕಾ ಮತ್ತೆ ವಿಜಯ್ಗೆ ಮದ್ವೆ ಆಯ್ತು, ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ, ಎಲ್ಲ ಓಕೆ. ಆದ್ರೆ ಅವರನ್ನ ಶಿವಪಾರ್ವತಿ ಹಾಗೂ ರಾಮ ಸೀತೆಗೆ ಕಂಪೇರ್ ಮಾಡೋದ್ರಲ್ಲಿ ಅರ್ಥ ಉಂಟಾ? ಯಾಕೆ ಕಂಪೇರ್ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ನೋಡಿದ್ರು ಅದೇ ಕಂಪ್ಯಾರಿಸನ್ ಫೋಟೋಗಳು. ವೈಬ್ ಸಿಗ್ತಾ ಇದ್ಯಂತೆ, ಏನು ಶಿವಪಾರ್ವತಿ ತರ ವೈಬ್ ಸಿಕ್ತಿದ್ಯಂತೆ, ರಾಮ ಸೀತೆ ತರ ವೈಬ್ ಸಿಕ್ತಿದ್ಯಂತೆ, ಅವರೆಲ್ಲ ಹಂಗೆ ಕಾಣಿಸ್ತಾ ಇದಾರಂತೆ. ಫೇಸ್ಬುಕ್ ಅಲ್ಲೂ ಅದೇ ಹವ, ಇನ್ಸ್ಟಾಗ್ರಾಮ್ ಅಲ್ಲೂ ಅದೇ ಫೋಟೋಗಳು. ಎಂತ ಇದೆಲ್ಲ ಗಲೀಜ್? ಶಿವನ್ನ ಪಡ್ಕೊಳ್ಳಿಕ್ಕೋಸ್ಕರ ಪಾರ್ವತಿ ಮಾತೆ ಎಂತೆಲ್ಲ ತಪಸ್ಯೆ ಮಾಡಿದ್ಲು. ರಾಮನ್ ಜೊತೆ ಸೀತೆ ವನವಾಸಕ್ಕೂ ಹೋಗ್ಬೇಕಾಯ್ತು, ಅಗ್ನಿ ಪರೀಕ್ಷೆನೂ ಕೊಡ್ಬೇಕಾಯ್ತು. ಯಾರನ್ನ ಇವ್ರ ಜೊತೆ ಕಂಪೇರ್ ಮಾಡ್ತಿದ್ದೀರಲ್ಲ, ಅವ್ರದ್ದು ಆಲ್ರೆಡಿ 2017 ಅಲ್ಲಿ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಫೇಮ್ ಸಿಕ್ಕಿದ್ಮೇಲೆ ಅವ್ರನ್ನ ಬಿಟ್ಟು ಕೂಡ ಹೋಗಿದ್ರು. ಹಾಗೆ ಯಾರನ್ನ ನೀವು ಶಿವ ಹಾಗೂ ಶ್ರೀರಾಮಂಗೆ ಕಂಪೇರ್ ಮಾಡ್ತಾ ಇದ್ದೀರೋ, ಅವ್ರದ್ದು ಆಲ್ರೆಡಿ ಬೆಲ್ಜಿಯಂ ಗರ್ಲ್ ಫ್ರೆಂಡ್ ಒಬ್ಳು ಇದ್ಲು, ರಿಲೇಶನ್ಶಿಪ್ ಬ್ರೇಕ್ ಆಯ್ತು. 2018 ಇಂದ ರಶ್ಮಿಕನ್ ಜೊತೆ ರಿಲೇಶನ್ಶಿಪ್ ಇತ್ತು ಅಂತ ಹೇಳಿದ್ರೆ, ನಮ್ ಅನನ್ಯ ಜೊತೆ ಏನ್ ಮಾಡ್ತಾ ಇದ್ರು? ಸಿ ಗಾಯ್ಸ್, ಇವರೆಲ್ಲ ಸೆಲೆಬ್ರಿಟೀಸ್, ಯಾವತ್ತು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮದ್ವೆ ಆದ್ರೂ ಎಲ್ಲ ಚಂದದಲ್ಲಿ ಕಾಣಿಸ್ತಿದ್ದಾರೆ, ಕ್ಯೂಟ್ ಆಗಿದ್ದಾರೆ, ಎಲ್ಲ ಓಕೆ, ಆರಾಮ್ಸೆ ಸಂತೋಷದಲ್ಲಿ ಇರ್ಲಿ, ಯಾವುದೇ ರೀತಿ ಹೇಟ್ರೆಡ್ ಇಲ್ಲ. ಆದ್ರೆ ಕಂಪ್ಯಾರಿಸನ್ ಮಾಡ್ಲಿಕ್ಕೂ ಮೊದ್ಲು ಒಂಚೂರು ಕೂತು ಯೋಚನೆ ಮಾಡಿ ಆಯ್ತಾ? ಒಟ್ಟು ನೀವೆಲ್ಲ ಫ್ಯಾನ್ಸ್ ಅಂತ ಹೇಳಿ ಯಾರ್ಯಾರಿಗೆ ಇಲ್ಲಿ ಪುಟ್ಕೋಸಿ ಜಲಸಿ ತರಿಸ್ಲಿಕ್ಕೆ, ಇಲ್ಲ ಇರಿಟೇಟ್ ಮಾಡ್ಲಿಕ್ಕೆ, ಎಲ್ಲ ಕಾಂಟ್ರವರ್ಸಿ ಎಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡ್ ತಿರುಗ್ಬೇಡಿ. ಚೂರ್ ದಿನ ಅದ್ಯಂತದೋ ಟ್ರೆಂಡ್ ಬಂತಪ್ಪ, ಎಲ್ಲಾರು ಹೋಗ್ತಿರ್ಬೇಕಾದ್ರೆ ಯಾರ್ ನಿನ್ನನ್ ಕಾಪಾಡ್ತಿದ್ದಾರೆ, ಇಷ್ಟು ಜೋಶಲ್ಲಿ ಹೇಗಿದ್ದಿ, ದೇವ್ರಿದ್ದಾರೆ ನನ್ ಬೆನ್ನಿಂದೆ ಅಂತ ಹೇಳಿ ಇದ್ದು ಬದ್ದ ದೇವರನ್ನೆಲ್ಲ ಗಾಡಿಯಲ್ಲಿ ಹಾಕಿ ಕರ್ಕೊಂಡು ಹೋಗುದಂತೆ. ಅದ್ಯಂತದಲ್ಲಿ ಆಟ್ಬಿಟ್ಟು ಟ್ರೆಂಡ್ ಬಂತು, ಅದ್ರ ಬೆನ್ನಿಂದೆ ಈಗ ಇದು ಸೆಲೆಬ್ರಿಟೀಸ್ ಅನ್ನೆಲ್ಲ ದೇವರ ಜೊತೆ ಕಂಪೇರ್ ಮಾಡುದು. ಅಲ್ಲ, ಈ ಜನರಿಗೆ ಮಾಡ್ಲಿಕ್ಕೆ ಬೇರೆ ಕೆಲ್ಸ ಇಲ್ಲ, ಕುತ್ಕೊಂಡು ಇಂಥವೇ ಎಲ್ಲ ಕಾಂಜಿ ಪಿಂಜಿ ಕೆಲ್ಸಗಳು.